ನಮಸ್ಕಾರ. ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಸೂಪರ್ ಪ್ರೈಮ್ ಅಟ್ 9 ಅಲ್ಲಿ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಡೊನಾಲ್ಡ್ ಟ್ರಂಪ್ ಮೇಲೆ ಶ್ವೇತಭವನದಲ್ಲೇ ದಾಳಿ ಯತ್ನ ನಡೆದಿದೆ. ಪತ್ರಕರ್ತರಿಗೆ ಆಯೋಜನೆ ಮಾಡಲಾಗಿದ್ದಂಥ ಔತಣಕೂಟದಲ್ಲಿ ಫೈರಿಂಗ್ ಅನ್ನ ಮಾಡಿದ್ದಾನೆ ಅಮೆರಿಕದ ಪ್ರಜೆ. ಆರೋಪಿಯನ್ನ ಅರೆಸ್ಟ್ ಮಾಡಿ ಸಿಐಎ ಅಧಿಕಾರಿಗಳಿಂದ ವಿಚಾರಣೆ. ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಾಗಿದ್ದಂಥ ಎರಡನೇ ಸುತ್ತಿನ ಶಾಂತಿ ಸಭೆಗೆ ಟ್ರಂಪ್ ಬ್ರೇಕ್ ಅನ್ನ ಹಾಕಿದ್ದಾರೆ. ಇರಾನ್ನ ಡಿಮ್ಯಾಂಡ್ ಅನ್ನು ಈಡೇರಿಸಲಿಕ್ಕೆ ಸಾಧ್ಯವಿಲ್ಲದಕ್ಕೆ ಈ ನಿರ್ಧಾರ. ಬೇಡಿಕೆ ಈಡೇರದೆ ಸಂಧಾನ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಇನ್ನು 3 ದಿನಗಳಲ್ಲಿ ದಿಲ್ಲಿ ಪ್ರವಾಸ ಮುಗಿಸಿ ವಾಪಸ್ ಬಂದಿದ್ದಾರೆ ಡಿಕೆ ಬ್ರದರ್ಸ್. ಸರ್ಕಾರಕ್ಕೆ 3 ವರ್ಷ ತುಂಬೋದ್ರಲ್ಲಿ ಅಧಿಕಾರ ಬದಲಾವಣೆ ಬಗ್ಗೆ ಪಟ್ಟನ್ನ ಹಾಕಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲಿ ಅಹಿಂದ ಕಾರ್ಯಕ್ರಮ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಕ್ಕಟ್ಟಿನಲ್ಲೂ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೊನೆಯ ಹಂತದ ಚುನಾವಣೆಗೆ ಪಶ್ಚಿಮ ಬಂಗಾಳದಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಪೂರ್ವ ಕೋಲ್ಕತ್ತಾದ ಕಾಳಿ ದೇಗುಲಕ್ಕೆ ಭೇಟಿಯನ್ನು ನೀಡಿ ಪ್ರಧಾನಿ ಮೋದಿ ಪೂಜೆಯನ್ನ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಮಮತಾ ಬ್ಯಾನರ್ಜಿ ಆಕ್ರೋಶ ಹೊರಹಾಕಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಇಡೀ ವಿಶ್ವದ ಅಸಮಾಧಾನಕ್ಕೆ ತುತ್ತಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಸಾವಿನ ದವಡಿಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. 7 ಸುತ್ತಿನ ಭದ್ರಕೋಟೆಯಾಗಿರುವಂತಹ ಅಮೆರಿಕದ ಪ್ರತಿಷ್ಠೆಯ ಶ್ವೇತಭವನದಲ್ಲೇ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ವರದಿಗಾರರ ಔತಣಕೂಟದಲ್ಲಿ ಈ ಅಟ್ಯಾಕ್ ಅನ್ನ ಮಾಡಲಾಗಿದ್ದು, ಡೊನಾಲ್ಡ್ ಟ್ರಂಪ್ ಪತ್ನಿ ಅಮೆರಿಕದ ಮೊದಲ ಮಹಿಳೆ ಮೆಲಾನಿಯಾ ಟ್ರಂಪ್ ಮತ್ತು ಉಪಾಧ್ಯಕ್ಷ JD ವ್ಯಾನ್ಸ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿತ್ತು. ಪತ್ರಕರ್ತರಿಗೆ ಆಯೋಜನೆ ಮಾಡಲಾಗಿದ್ದಂಥ ಡಿನ್ನರ್ ಮೀಟಿಂಗ್ನಲ್ಲಿ ಗಾಡ್ ಬ್ಲೇಸ್ ಅಮೆರಿಕಾ ಎಂಬ ಘೋಷಣೆ ಕೂಗುತ್ತಾ ಆಗಂತುಕ ಗುಂಡನ್ನ ಹಾರಿಸಿದ್ದಾನೆ. ನೋಡುತ್ತಲೇ 5ರಿಂದ 8 ಸುತ್ತು ಗುಂಡನ್ನ ಹಾರಿಸಿದ್ದಾನೆ. ಕೂಡಲೇ ಆಕ್ಟಿವ್ ಆದಂಥ ಸಿಐಎ ಸಿಬ್ಬಂದಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಅಮೆರಿಕದ ಮೊದಲ ಮಹಿಳೆ ಮೆಲಾನಿಯಾ ಟ್ರಂಪ್ರನ್ನ ಸುತ್ತುವರೆದರು. ಅವರನ್ನ ಟೇಬಲ್ ಅಡಗಿ ಕೂರಿಸಿದ್ರು. ಇನ್ನು ಶ್ವೇತಭವನದಲ್ಲಿ ಬುರಾಟ ಸಲಾಡ್ ಸೇವಿಸ್ತಾ ಇದ್ದಂತಹ ಅತಿಥಿಗಳು ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಭಯಭೀತರಾಗಿದ್ರು. ಇನ್ನು ದಾಳಿ ಆಗ್ತಾ ಇದ್ದಂತೆ ಜನರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಸಿಕ್ಕ ಕಡೆಗಳಲ್ಲಿ ಅವಿತುಕೊಂಡ್ರು. ಕೆಲವರು ಟೇಬಲ್ ಕೆಳಗಡೆ ಅವಿತುಕೊಂಡ್ರೆ, ಇನ್ನು ಕೆಲವರು ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೊರಗಡೆ ಓಡಿದ್ರು. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಕೆಲವರಿಗೆ ಗೊತ್ತಾಗಲೇ ಇಲ್ಲ. ಕೆಲ ಕಾಲ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಕೆನಡಿ ಬ್ಲಾಂಚೆ, ಸ್ಟಿಫನ್ ಮತ್ತು KT ಮಿಲ್ಲರ್ ಮತ್ತು ಪೀಟ್ ಹೆಕ್ಸತ್ ಸೇರಿದಂತೆ ಹಿರಿಯ ಸಿಬ್ಬಂದಿ ಮತ್ತು ಕ್ಯಾಬಿನೆಟ್ ಸದಸ್ಯರನ್ನ ಸುರಕ್ಷಿತವಾಗಿ ಭದ್ರತಾ ಸಿಬ್ಬಂದಿ ಅಲ್ಲಿಂದ ಸ್ಥಳಾಂತರ ಮಾಡಿದರು. ಕ್ಷಣ ಮಾತ್ರದಲ್ಲಿ ಆಕ್ಟಿವ್ ಆದಂಥ ಭದ್ರತಾ ಸಿಬ್ಬಂದಿ ಕ್ಯಾಲಿಫೋರ್ನಿಯಾ ಮೂಲದ ಕೊಲೆ ಆರೋಪಿಯಾಗಿರುವಂಥ ಅಲೆನ್ ಎಂಬಾತನನ್ನ ವಶಕ್ಕೆ ಪಡೆದಿದ್ರು. ಆತನ ಬಳಿ ಇದ್ದಂಥ ಒಂದು ಶಾರ್ಟ್ ಗನ್, ಒಂದು ಹ್ಯಾಂಡ್ ಗನ್ ಮತ್ತು ಹಲವು ಚಾಕುಗಳನ್ನು ವಶಕ್ಕೆ ಪಡೆದರು. ದಾಳಿಗೂ ಮುನ್ನ ದಾಳಿಕೋರ ಓಡಾಡಿದಂಥ ವಿಡಿಯೋವನ್ನ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದಂಥ ಟ್ರಂಪ್ ದಾಳಿ ಮಾಡೋದಕ್ಕೂ ಮುನ್ನ ಅಲೆನ್ ಶ್ವೇತಭವನದ ಸುತ್ತಲೂ ಕೂಡ ಓಡಾಡಿದ್ದಾನೆ. ಹೋಟೆಲ್ ಬಾಲ್ರೂಮ್ನಲ್ಲೂ ಕೂಡ ಸುತ್ತಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾನೆ. ಡಿನ್ನರ್ ನಡೀತಾ ಇರೋದನ್ನ ಖಚಿತಪಡಿಸಿಕೊಂಡೇ ದಾಳಿಯನ್ನ ಮಾಡಿದ್ದಾನೆ ಅಂತ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಗುಂಡಿನ ದಾಳಿಯ ಭೀಕರ ಘಟನೆ ಬಗ್ಗೆ ANI ಪತ್ರಕರ್ತೆ ರೀನಾ ಭಾರದ್ವಾಜ್ ಅವರು ವಿವರಿಸಿದ್ದಾರೆ. ನೋಡೋಣ. प्रेसिडेंट ट्रंप हमारे साथ डिनर कर रहे थे और सडनली हमने आवाज सुनी जैसे कि कुछ डिशेस क्लैटर हुए
जैसे मैंने मुड़कर देखा तो सर्वर्स जो हैं वो अपनी ट्रेज लेके अंदर की तरफ भागे और उसी वक्त मुझे लगा कि कुछ सही नहीं है और कुछ सिक्योरिटी लैप्स हुई है इस टाइम पर। सारे लोग जो हैं जो टेबल्स पे अपना डिनर कर रहे थे, फर्स्ट कोर्स कर रहे थे, वो टेबल के नीचे छुपने की कोशिश कर रहे थे, ग्राउंड पे लेट गए। ಅಷ್ಟಕ್ಕೂ ವೈಟ್ ಹೌಸ್ ಎಂಬ ವಿಶ್ವದಲ್ಲೇ ಅತ್ಯಂತ ಭದ್ರತೆ ಇರುವಂತ ವೈಟ್ ಹೌಸ್ ಮೇಲೆ ದಾಳಿ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದು ಯಾರು, ಈತನ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಯಾರು ಈ ಅಲೆನ್ ಅಂತ ನೋಡಿದ್ರೆ 31 ವರ್ಷದ ಅಲೆನ್ ಎಂಜಿನಿಯರ್ ಮತ್ತು ಕಂಪ್ಯೂಟರ್ ವಿಜ್ಞಾನಿ. ಕ್ಯಾಲಿಫೋರ್ನಿಯಾ ಟೊರೆನ್ಸ್ ಮೂಲದ ನಿವಾಸಿಯಾಗಿದ್ದಾನೆ ಈತ. 2017ರಲ್ಲಿ ಎಂಜಿನಿಯರಿಂಗ್ ಅಂದ್ರೆ ಮುಗಿಸಿದ. 2025ರಲ್ಲಿ ಸ್ನಾತಕೋತ್ತರ ಪದವಿ. ಖಾಸಗಿ ಟ್ಯುಟೋರಿಯಲ್ಸ್ನಲ್ಲಿ ಅರೆಕಾಲಿಕ ಶಿಕ್ಷಕನಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದ. 2024ರ ಡಿಸೆಂಬರ್ನಲ್ಲಿ ಟೀಚರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ದ. ಆನ್ಲೈನ್ನಲ್ಲಿ ಸಕ್ರಿಯವಾಗಿರುವಂಥದ್ದು ಕಡಿಮೆ ಇದೆ. ರೋಬೋಟಿಕ್ಸ್ ಡಿಸೈನ್ ಲ್ಯಾಬ್ ಸದಸ್ಯನಾಗಿರುವಂಥದ್ದು ಕೂಡ ಪತ್ತೆಯಾಗಿದೆ. ಮತ್ತು ಒಂದು ಕಡೆ ಕಮಲಾ ಹ್ಯಾರಿಸ್ ಪರವಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರವನ್ನ ಕೂಡ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತದೆ. ಟ್ರಂಪ್ ಆಪೋಸಿಟ್ ನಿಂತಿದ್ದಂಥ ಕಮಲಾ ಹ್ಯಾರಿಸ್ ಅವರ ಪರವಾಗಿ ಪ್ರಚಾರವನ್ನು ಮಾಡಿದಂತೆ. ಇನ್ನು ಶ್ವೇತಭವನದ ಗುಂಡಿನ ದಾಳಿ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದಂಥ ಟ್ರಂಪ್ ಘಟನೆಯನ್ನ ವಿವರಿಸಿದ್ರು. ಸೀಕ್ರೆಟ್ ಸರ್ವಿಸ್ ಮತ್ತು ಕಾನೂನು ಜಾರಿ ಸಂಸ್ಥೆಗಳು ಅದ್ಭುತವಾಗಿ ಕೆಲಸ ಮಾಡಿದ್ದು ದಾಳಿಕೋರರನ್ನ ಬಂಧಿಸಿದ್ದಾರೆ. ಭದ್ರತಾ ಸಿಬ್ಬಂದಿ ಸಮಯ ಪ್ರಜ್ಞೆ ಹಾಗೂ ಕಾರ್ಯಕ್ಷಮತೆಯಿಂದ ಸಂಭಾವ್ಯ ಅನಾಹುತವನ್ನ ತಪ್ಪಿಸಿದ್ದಾರೆ ಅಂತ ಹೇಳಿದ್ದಾರೆ. One officer was shot but saved by the fact that he was wearing obviously a very good bulletproof vest. He was shot from very close distance with a very powerful gun, and the vest did the job. I just spoke to the officer and he's doing great. He's in great shape. He has very high spirits, and we told him we love him and respect him, and he's a very proud guy. He's very proud of what he does, Secret Service agent. And we looked at all of the conditions that took place tonight, and I will say, you know, it's not a particularly secure building. ಇನ್ನು ಇರಾನ್ಗೂ ದಾಳಿಕೋರರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಈತ ಬೆದರಿಸಲೆಂದೇ ದಾಳಿ ಮಾಡಿರುವಂತಿದೆ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. I think it's just it's not my profession. We have great professionals up here and outside that have been working with us. My impression is he was a lone wolf, whack job. These are crazy people. And they have to be dealt with. We had that because if you let him out, they'll probably, if he serves 10 years or 15 years, you let him out, he'll probably try it again with somebody else. They're sick people. We have a lot of sick people. But you're going to know, I think very shortly, you're going to know, Todd, a lot about him. ಟ್ರಂಪ್ ಮೇಲೆ ನಡೆದಿರುವಂತ ದಾಳಿ ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಟ್ರಂಪ್ ಮೇಲೆ ದಾಳಿಗಳು ನಡೆದಿದ್ವು. ಜುಲೈ 13, 2024ನೇ ತಾರೀಕು ಪೆನ್ಸಿಲ್ವೇನಿಯಾದಲ್ಲಿ ಬಟ್ಲರ್ನಲ್ಲಿ ನಡೆದಂತಹ ಪ್ರಚಾರದ ರ್ಯಾಲಿಯ ಸಂದರ್ಭದಲ್ಲಿ ಟ್ರಂಪ್ ಭಾಷಣದ ವೇಳೆ ಗುಂಡಿನ ದಾಳಿಯಾಗಿತ್ತು. ಈ ವೇಳೆ ಸಾರ್ವಜನಿಕನೊಬ್ಬ ಮೃತಪಟ್ಟಿದ್ದ. ಟ್ರಂಪ್ ಅಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರು. ಕಿವಿಯನ್ನ ಸಾರ್ಕೊಂಡು ಹೋಗಿತ್ತು ಆ ಒಂದು ಬುಲೆಟ್. ಆ ಸಂದರ್ಭದಲ್ಲಿ ಕಟ್ಟಾಗಿತ್ತು. ಆ ರಕ್ತ ಕೂಡ ಬಂದಿದ್ದನ್ನ ಇಡೀ ಜಗತ್ತು ನೋಡಿತ್ತು. ಜೂನ್ 2016ರಲ್ಲಿ ಲಾಸ್ ವೇಗಸ್ನಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮೈಕಲ್ ಸ್ಟೀವನ್ ಸ್ಯಾನ್ಫೋರ್ಡ್ ಎಂಬ ಬ್ರಿಟಿಷ್ ಪ್ರಜೆ ದಾಳಿಯನ್ನು ಮಾಡಿದ. ಅಂದು ಪೊಲೀಸ್ ಅಧಿಕಾರಿಯೊಬ್ಬರ ಬಂದೂಕನ್ನ ಕಸಿದುಕೊಂಡು ಟ್ರಂಪ್ ಅವರನ್ನ ಕೊಲ್ಲಿಕ್ಕೆ ಯತ್ನವನ್ನ ಮಾಡಿದ. ಈ ಪ್ರಯತ್ನ ವಿಫಲವಾಗಿತ್ತು ಮತ್ತು ಆತನನ್ನ ತಕ್ಷಣವೇ ಬಂಧಿಸಲಾಗಿತ್ತು. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ನಡೆದಂತಹ ಗುಂಡಿನ ದಾಳಿಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ತೀವ್ರವಾಗಿ ಖಂಡಿಸಿದ್ದಾರೆ. ಡಿಸಿ ಹೋಟೆಲ್ನಲ್ಲಿ ನಡೆದ ಭದ್ರತಾ ಘಟನೆಯ ನಂತರ ಅಧ್ಯಕ್ಷ ಟ್ರಂಪ್ ಪ್ರಥಮ ಮಹಿಳೆ ಮತ್ತು ಉಪಾಧ್ಯಕ್ಷರು ಸುರಕ್ಷಿತವಾಗಿದ್ದಾರೆ ಮತ್ತು ಯಾವುದೇ ಹಾನಿಗೊಳಗಾಗಿಲ್ಲ ಎಂದು ತಿಳಿದು ಸಮಾಧಾನವಾಯಿತು. ಅವರ ನಿರಂತರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಸ್ಥಾನವಿಲ್ಲ ಮತ್ತು ಅದನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು. ನಿನ್ನೆ ರಾತ್ರಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಯ ಪ್ರಯತ್ನದಿಂದ ಸಾರಾ ಮತ್ತು ನಾನು ಆಘಾತಕ್ಕೊಳಗಾಗಿದ್ದೆವು.
ಅಧ್ಯಕ್ಷರು ಮತ್ತು ಪ್ರಥಮ ಮಹಿಳೆ ಸುರಕ್ಷಿತ ಮತ್ತು ಬಲಿಷ್ಠರಾಗಿದ್ದಾರೆ ಎಂದು ನಮಗೆ ಸಮಾಧಾನವಾಗಿದೆ. ಗಾಯಗೊಂಡ ಪೊಲೀಸ್ ಅಧಿಕಾರಿಗೆ ತ್ವರಿತ ಚೇತರಿಕೆಗಾಗಿ ನಾವು ಹಾರೈಸುತ್ತೇವೆ ಮತ್ತು ಅವರ ತ್ವರಿತ ಮತ್ತು ನಿರ್ಣಾಯಕ ಕ್ರಮಕ್ಕಾಗಿ ಯುಎಸ್ ಸೀಕ್ರೆಟ್ ಸರ್ವಿಸ್ಗೆ ನಮಸ್ಕರಿಸುತ್ತೇವೆ. ಇನ್ನು ಟ್ರಂಪ್ ಮೇಲಿನ ದಾಳಿ ಯತ್ನ ವಿಶ್ವದಾದ್ಯಂತ ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಆದರೂ ಕೂಡ ಅಮೆರಿಕದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇರುವಂಥದ್ದು ಆತಂಕವನ್ನು ಹೆಚ್ಚಿಸ್ತಾ ಇದೆ. ಇದಕ್ಕೆ ಅಮೆರಿಕವೇ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅಮೆರಿಕದಲ್ಲಿ ಟ್ರಂಪ್ ಮೇಲೆ ದಾಳಿಗೂ ಮುನ್ನ ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೆಯಬೇಕಾಗಿದ್ದಂಥ ಎರಡನೇ ಸುತ್ತಿನ ಸಂಧಾನಕ್ಕೆ ಬ್ರೇಕ್ ಬಿದ್ದಿತ್ತು. ಈ ಬಗ್ಗೆ ಖುದ್ದು ಡೊನಾಲ್ಡ್ ಟ್ರಂಪ್ ತಮ್ಮ ನಿಯೋಗವನ್ನ ಇಸ್ಲಾಮಾಬಾದ್ಗೆ ಕಳಿಸಲ್ಲ ಅಂತ ಪೋಸ್ಟ್ ಅನ್ನು ಹಾಕಿದರು. ಇದು ಮತ್ತೊಮ್ಮೆ ಯುದ್ಧಾರಂಭದ ಮುನ್ಸೂಚನೆಯನ್ನ ಕೊಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಎರಡನೇ ಸುತ್ತಿನ ಸಂಧಾನಕ್ಕೆ ಬ್ರೇಕ್ ಹಾಕಿದ್ದರ ಬಗ್ಗೆ ಖುದ್ದು ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. Prime Minister of Pakistan is great, and they'd like to see something happen, but we're not going to be traveling 15-16 hours to have a meeting with people that nobody ever heard of before. What changed to make you make that decision? Too much travel. And when they say the meeting's scheduled for Tuesday, I said, Tuesday, that's a long time from now. But when you get right down to it, it's a lot of traveling. No, we don't want to do that. At what point do you send Witkoff and Kushner and send Vice President Vance in? At what point are you going to be ready? They're all very competent, all three. Those are three good. But they weren't meeting with the leader of the country. They were meeting with other people. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಸಂಧಾನಕ್ಕೆ ತಮ್ಮ ಪ್ರತಿನಿಧಿಗಳು ತೆರಳದಂತೆ ಟ್ರಂಪ್ ತಳ್ಳಲಿಕ್ಕೆ ಕಾರಣಗಳೇನು? ಅಷ್ಟಕ್ಕೂ ಇರಾನ್ನ ಆ ಡಿಮ್ಯಾಂಡ್ಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅಮೆರಿಕ ಇರಾನ್ ಮಧ್ಯೆ ಸಂಧಾನಕ್ಕೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಎರಡನೇ ಬಾರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಯುದ್ಧಕ್ಕೆ ಶಾಶ್ವತ ಅಂತ್ಯ ಆಡಬೇಕು ಅನ್ನುವಂಥದ್ದು ಮೇನ್ ಇಂಟೆನ್ಷನ್ ಅಂತೂ ಇದೆ. ಇರಾನ್ ಮೇಲಿನ ಕಾನೂನು ಬಾಹಿರ ನಿರ್ಬಂಧಗಳನ್ನು ಕೂಡಲೇ ತೆರವು ಮಾಡಬೇಕು ಅನ್ನುವಂಥದ್ದೇ ಇರಾನ್ ಪಟ್ಟನ್ನೇ ಹಿಡಿದಿರುವಂಥದ್ದು. ಇರಾನ್ಗೆ ಪರಮಾಣು ಕಾರ್ಯಕ್ರಮಕ್ಕೆ ಮಾನ್ಯತೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅಮೆರಿಕದವರು ಮಾತ್ರ ಯಾವುದು ಕಾರಣಕ್ಕೂ ಕೂಡ ನಾವು ಅದಕ್ಕೆ ಮಾತ್ರ ಒಪ್ಕೊಳ್ಳಲ್ಲ ಅಂತ ಹೇಳ್ತಾನೇ ಇದ್ದಾರೆ. ಇರಾನ್ಗೆ ಪರಮಾಣು ಕಾರ್ಯಕ್ರಮಕ್ಕೆ ನಾವಂತೂ ಒಪ್ಪಿಗೆ ಕೊಡೋದಿಲ್ಲ ಅಂತ. ಭವಿಷ್ಯದಲ್ಲಿ ಇರಾನ್ ಮೇಲೆ ದಾಳಿ ನಡೆಸೋದಿಲ್ಲ ಎನ್ನುವಂಥ ದೃಢ ಖಾತ್ರಿ ಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರ ಬೇಡಿಕೆ ಇದೆ. ಅಂದರೆ ಇನ್ನು ಮುಂದೆ ಯಾವತ್ತೂ ಕೂಡ ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥದ್ದಕ್ಕೂ ಕೂಡ ನೀವೊಂದು ಅಶ್ಯೂರೆನ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಗ್ತಾ ಇಲ್ಲ. ಯುದ್ಧದಿಂದ ಉಂಟಾಗಿರುವಂಥ ನಷ್ಟ, ಜೀವಹಾನಿಗೆ ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ವಿಶ್ವಸಂಸ್ಥೆ ದಿಗ್ಬಂಧನದಿಂದ ನಿರ್ಬಂಧಿಸಲಾದಂಥ ಇರಾನ್ ಆಸ್ತಿಗಳನ್ನು ಕೂಡ ಬಿಡುಗಡೆ ಮಾಡಿಸಬೇಕು ಅನ್ನುವಂಥದ್ದು ಕೂಡ ಷರತ್ತುಗಳಲ್ಲಿ ಒಂದಾಗಿದೆ. ವಿಶ್ವಸಂಸ್ಥೆಯಿಂದ ದಿಗ್ಬಂಧನದಿಂದ ಅದಕ್ಕೆ ಪ್ರೆಷರ್ ಹಾಕಿದ್ದು ಕೂಡ ಅಮೆರಿಕ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಬಿಡಿಸ್ಕೊಡ್ಬೇಕು ಅಂತ ಕ್ಷಿಪಣಿ ಉತ್ಪಾದನೆಯನ್ನ ಸಂಧಾನ ಮಾತುಕತೆಯಿಂದ ಹೊರಗಿಡಬೇಕು. ಯಾಕಂದ್ರೆ ಕಂಡೀಷನ್ ಹಾಕಿದ್ದಾರೆ ಅಮೆರಿಕದವರು, ಇಷ್ಟು ಮಾತ್ರ ಕ್ಷಿಪಣಿ ಉತ್ಪಾದನೆ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅನ್ನುವಂತೆಲ್ಲ ಕಂಡೀಷನ್ಸ್ ಇದೆಯಲ್ಲ, ಅದನ್ನು ಕೂಡ ನೀವು ಕಂಡೀಷನ್ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯುರೇನಿಯಂ ಪುಷ್ಟೀಕರಣ ನಿಲ್ಲಿಸಲಿಕ್ಕೆ ಒತ್ತಾಯಿಸಬಾರ್ದು. ಯುರೇನಿಯಂ ಪುಷ್ಟೀಕರಣ ಮಾಡಲಿಕ್ಕೆ, ಎನ್ರಿಚ್ ಮಾಡಲಿಕ್ಕೆ ನೀವು ಸ್ಟಾಪ್ ಮಾಡಬೇಕು ಅಂತ ಒತ್ತಾಯಿಸಬಾರ್ದು ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ಗೆ ಪೂರ್ಣ ಅಧಿಕಾರವನ್ನು ಕೊಡಬೇಕು. 5 ವರ್ಷ ನಮಗೆ ಪೂರ್ಣ ಅಧಿಕಾರ ಕೊಡಬೇಕು. ನಾವು ಅಲ್ಲಿ ಟಾಲ್ ಹಾಕೊಂಡು ಹಣವನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮದೇ ಅದು ಹರ್ಮುಜ್ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು. ಆದರೆ ಅಮೆರಿಕ ಹೇಳ್ತಾ ಇದೆ ಅದನ್ನು ಫ್ರೀ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅಮೆರಿಕ ಇರಾನ್ ಮಧ್ಯೆ ಸಂಧಾನಕ್ಕೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಎರಡನೇ ಬಾರಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆದ್ರೀಗ ಸಂಧಾನಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಒತ್ತಡ, ಬೆದರಿಕೆ ಅಡಿಯಲ್ಲಿ ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಇರಾನ್ ಕೂಡ ಕಡ್ಡಿ ಮುರಿದಂತೆ ಹೇಳ್ತಾ ಇದೆ. ಹೀಗಾಗಿ ಅತ್ತ ಹರ್ಮುಜ್ನಲ್ಲಿ ಬಿಕ್ಕಟ್ಟು ಉಲ್ಬಣಗೊಳ್ತಾ ಇದ್ದು ಯಾವುದೇ ಕ್ಷಣದಲ್ಲೂ ಕೂಡ ದಾಳಿ ಶುರುವಾಗುವಂತ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ಕಾವನ್ನ ಪಡಿತಾ ಇದೆ. ಮೇ 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಾ ಇದೆ. ಸಿಎಂ ಸ್ಥಾನದ ಬದಲಾವಣೆ ಚರ್ಚೆ ಕಾವನ್ನ ಪಡೆದಿದೆ. ಡಿಕೆ ಬ್ರದರ್ಸ್ ದಿಲ್ಲಿ ನಾಯಕರನ್ನ ಭೇಟಿಯಾಗಿ ತಮ್ಮ ಹಕ್ಕನ್ನ ಪ್ರತಿಪಾದಿಸಿ ಬಂದಿದ್ದಾರೆ. ಈ ಬಾರಿನಾದ್ರೂ ಯಾವಾಗ, ಎಲ್ಲಿ, ಹೇಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ಗ್ಯಾರಂಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. 3 ದಿನಗಳ ದೆಹಲಿ ಭೇಟಿಯಿಂದ ಡಿಕೆ ಬ್ರದರ್ಸ್ ವಾಪಸ್ ಆಗಿದ್ದಾರೆ. ಮೇ ತಿಂಗಳಲ್ಲಿ ತಮ್ಮ ಬೇಡಿಕೆ ಈಡೇರಲೇಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಪಟ್ಟನ್ನು ಹಾಕಿ ಬಂದಿದ್ದಾರೆ.
ಏಪ್ರಿಲ್ 28ಕ್ಕೆ ರಾಹುಲ್ ಗಾಂಧಿ ದೆಹಲಿಗೆ ಬರ್ತಾ ಇದ್ವು. ಅಂದರೆ ಎಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಕೊನೆಯ ಹಂತದ ಪ್ರಚಾರ ಇದೆಯಲ್ಲ ಪಶ್ಚಿಮ ಬಂಗಾಳದಲ್ಲಿ 29ನೇ ತಾರೀಕು ಮತದಾನ. ಸೊ ಹೀಗಾಗಿ ಹೊರಗಿನವರು ಯಾರೂ ಇರಂಗಿಲ್ಲ. ಸೊ 28ಕ್ಕೆ ದೆಹಲಿಗೆ ವಾಪಸ್ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ. ಸೊ ಹೀಗಾಗಿ 29ನೇ ತಾರೀಕು ನಾನು ಮಾತಾಡ್ತೀನಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಹೀಗಾಗಿ ಇದೀಗ ಮೇ ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ಲೈಮ್ಯಾಕ್ಸ್ ಕದನದ ಮುನ್ಸೂಚನೆ ಸಿಗ್ತಾ ಇದೆ. ಇನ್ನು ದಿಲ್ಲಿಯಿಂದ ವಾಪಸ್ ಆದಂಥ DK ಶಿವಕುಮಾರ್ ಯಾವ ಗುಟ್ಟನ್ನು ಕೂಡ ಬಿಟ್ಕೊಡ್ಲಿಲ್ಲ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತೈತೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಏನಿಲ್ಲ. ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. ನಿಮಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಇನ್ನು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಕಾಂಗ್ರೆಸ್ನ ಸಚಿವರುಗಳಲ್ಲೂ ಕೂಡ ಕುತೂಹಲವನ್ನು ಹುಟ್ಟಾಕಿದೆ. ನಾಯಕತ್ವದ ಗೊಂದಲಗಳ ಬಗ್ಗೆ ಒಪ್ಪಿಕೊಳ್ತಲೇ ಎಲ್ಲದಕ್ಕೂ ಕೂಡ ಶೀಘ್ರವೇ ಹೈಕಮಾಂಡ್ ಇತಿಶ್ರೀ ಆಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಯಕತ್ವ ಇನ್ನಿತರ ವಿಚಾರಗಳು, ಮಂತ್ರಿಮಂಡಲ ಯಾವುದೇ ವಿಚಾರಗಳು ಇವತ್ತೊಂದು ದಿವಸ ಅವೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ. ಇನ್ನು ಮುಂದೆ ಕೇಳಕ್ಕೆ ಹೋಗಬೇಡಿ, ಇದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ನಿರ್ಣಯ ತಗೋತದೆ, ಸಿದ್ದರಾಮಯ್ಯನವರು ಹೇಳಿದಾರೆ, DK ಶಿವಕುಮಾರ್ ಅವರು ಹೇಳಿದಾರೆ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಅಂತಿಮ ಹೋಗ್ತಾರೆ. ಅವನೇನು ಅವ್ರದ್ದು ಇಲಾಖೆ ಕೆಲಸಗಳಿರ್ತಾವೆ, ಹೈಕಮಾಂಡ್ ಜೊತೆ ನಿರಂತರವಾಗಿ ಅವರ ಕೆಲಸ ಇರ್ತಾವೆ. ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿ CM ಅವರು ಅಧ್ಯಕ್ಷ ಹೇಳಬೇಕು, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸಚಿವ ಸಂಪುಟದಲ್ಲಿ ಬರಬೇಕಂತಕ್ಕಂಥದ್ದು ಕೂಗಿದೆ. ಅದು ಯಾರು ಬರಬೇಕು ಯಾರು ಬರಬಾರ್ದು ಅಂತಕ್ಕಂಥದ್ದನ್ನ ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ನಿರ್ಣಯ ಮಾಡ್ತಾರೆ. ಯಾವಾಗುತ್ತೆ ಗೊತ್ತಿಲ್ಲ, ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವಾಗುತ್ತೆ ಅಂತಕ್ಕಂಥದ್ದಕ್ಕೆ ನನಗೆ ಉತ್ತರ ಕೊಡಕ್ಕೆ ಬರಲ್ಲ. ಆದರೆ ಹೈಕಮಾಂಡ್ ಯಾವಾಗ ಕ್ಲಿಯರೆನ್ಸ್ ಕೊಡ್ತೈತೆ ಅವಾಗ ಮಾಡ್ತಾರೆ. ಇದು ಪಕ್ಷದಲ್ಲಿ ಸಚಿವರ ನಿಲುವಾದ್ರೆ DKಶಿ ಪರ ಈಡಿಗ ಸಮುದಾಯದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದ್ದಾರೆ. DKಶಿ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು, ಇಲ್ದಿದ್ರೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡ್ಬಿಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ವಾಟಾಳ್ ನಾಗರಾಜ್ ಸಿದ್ದರಾಮಯ್ಯ ಅವರನ್ನ ತೆಗೆದ್ರೆ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟರು. DK ಶಿವಕುಮಾರ್ ಅವರನ್ನ ಕೂಡಲೇ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ನಾವು ಒತ್ತಾಯ ಮಾಡಿಕೊಂಡು ಬರ್ತಾ ಇದ್ವಿ. ಇವತ್ತು ಮಾಡ್ತಾ ಇದ್ದೀನಿ. ಅವರು ಯೋಗ್ಯವಾದ ವ್ಯಕ್ತಿ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅವರು ಭಾಳಷ್ಟು ದುಡ್ದಿದ್ದಾರೆ. ಹಣ, ಅವರ ಆರೋಗ್ಯ, ಸಮಯ, ಫ್ಯಾಮಿಲಿಗೆ ಕೊಡಬೇಕಾದ ಸಮಯ ಪಕ್ಷಕ್ಕೆ ಕೊಟ್ಟು ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಿದ್ದಾರೆ. ನಾವು ಒತ್ತಾಯ ಮಾಡುತ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಹಿಂದುಳಿದ ಮಠಾಧೀಶರುಗಳೆಲ್ಲರೂ ಬೀದಿಗೆ ಬಂದು ಅವರ ಪರವಾಗಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವನ್ನು ನಾವು ನಿಂತಿದ್ದೀವಿ. ನಾಳೆ ನಿಲ್ತೀವಿ. ಸಿದ್ದರಾಮಯ್ಯ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯ ತೆಗೆದು ಸುಮ್ಮ ಹುಡುಗಾಟ ಮಾಡ್ತೀರಿ? ಕಾಂಗ್ರೆಸ್ನವ್ರಿಗೆ ಬುದ್ಧಿ ಹೇಳ್ತೀನಿ, ಸಿದ್ದರಾಮಯ್ಯನ ಕಳ್ಕೊಂಡ್ರೆ ನೀವೆಲ್ಲ ಪುಡಿ ಹೋಗ್ತೀರಿ, ಯಾರು ಉಳಿಯಲ್ಲ. ಗೊತ್ತಾಯ್ತಾ? ಹುಷಾರ್, ಕಳ್ಕೊಬೇಡಿ. ಸಿದ್ದರಾಮಯ್ಯ 28ರವರೆಗೂ ಇರಲಿ, ಆಮೇಲೆ ಆರೋಗ್ಯ ಇದ್ದರೆ ಇನ್ನೂ ಮುಂದೆ ಇರಲಿ. ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯನ ತೆಗೆದ್ರೆ ಕ್ರಾಂತಿ ಆಗುತ್ತೆ, ಹುಷಾರ್. ಈ ಎಲ್ಲ ಬೆಳವಣಿಗೆಗಳ ಮಧ್ಯ ಅಹಿಂದ ಅಸ್ತ್ರ ಮತ್ತೊಮ್ಮೆ ಪ್ರಯೋಗವಾದಂತೆ ಕಾಣಿಸ್ತಾ ಇದೆ. ಕಳೆದ ವಾರವಷ್ಟೇ CM ಸಿದ್ದರಾಮಯ್ಯ ಅವರನ್ನ ಆಪ್ತ ಸಚಿವರುಗಳು ಭೇಟಿಯಾಗಿದ್ರು. ಈಗ ಅದು ಕಾರ್ಯರೂಪಕ್ಕೆ ಬಂದಿರುವಂಥ ಮುನ್ಸೂಚನೆ ಕೂಡ ಸಿಕ್ಕಿದೆ. ಕುರ್ಚಿ ಕದನದ ಮಧ್ಯೆ ಹುಬ್ಬಳ್ಳಿಯಲ್ಲಿ ಅಹಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನ ಏರ್ಪಡಿಸಲಾಗಿತ್ತು. ನಗರದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಹಿಂದ ವರ್ಗದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿ ಹೆಸರಲ್ಲಿ ನಡೆದಂಥ ಕಾರ್ಯಕ್ರಮ ರಾಜಕೀಯ ಸ್ವರೂಪ ಎದ್ದು ಕಾಣಿಸ್ತಾ ಇತ್ತು. ಸೊ ಅದನ್ನು ಮತ್ತೆ ಮುಂದೆ ದಿನಗಳಲ್ಲಿ ಅದನ್ನು ಯಾವ ರೀತಿ ಮಾಡಿಫೈ ಮಾಡಬೇಕು, ಅದರಿಂದ ಇನ್ನೂ ಹೆಚ್ಚು ಅಹಿಂದ ವರ್ಗಕ್ಕೆ ಲಾಭ ಆಗಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಅಷ್ಟಲ್ಲ, ಸಾಮಾಜಿಕವಾಗಿ ಸರ್ಕಾರದ ಸವಲತ್ತುಗಳಿಗೆ ಕೂಡ ಅದು ಉಪಯೋಗ ಆಗಬೇಕು. ಕೇವಲ ಚುನಾವಣೆ ಬಂದಾಗ ಅಹಿಂದ ನೆನಪಾಗಬಾರ್ದು, ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಇವತ್ತಿನ ಉದ್ದೇಶ. ಆ ನಿಟ್ಟಿನಲ್ಲಿ ಎಲ್ಲರ ಸಲಹೆ ಪಡೆದು ಅದನ್ನು ಯಾವ ರೀತಿ ಮುಂದುವರಿಸಬೇಕು, ಯಾರನ್ನು ಅಥವಾ ಇನ್ವಾಲ್ವ್ ಮಾಡಬೇಕು ಅನ್ನೋ ಚರ್ಚೆಗೋಸ್ಕರ ಇವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಾಗೂ
ಎಲ್ಲ ರಂಗದಲ್ಲಿ ಕೂಡ ಯಾವ ರೀತಿ ಅದನ್ನು ಬಲಪಡಿಸಬೇಕಂತ ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಗಳನ್ನು ಕರೆದಿದ್ದಾರೆ. ಒಂದು ಎಲ್ಲ ಕಡೆ ಜಿಲ್ಲೆಗಳಲ್ಲಿ ಈಗಾಗಲೇ ಅವ್ರು ಹೇಳಿದ್ದಾರೆ, ಜಿಲ್ಲೆಗಳಲ್ಲಿ ಒಂದು ಕಾರ್ಯಗಳು ಮಾಡ್ತೀವಿ ಅಂತ. ಇದರ ಹಿಂದೆ ಯಾವುದೇ ಉದ್ದೇಶ ಇಲ್ಲ, ಸದುದ್ದೇಶ ಇದೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿನ ಬೆಳವಣಿಗೆಗಳು ಕಾವನ್ನ ಪಡೆದುಕೊಳ್ತಾ ಇದೆ. ಅಹಿಂದವೋ ಅಧಿಕಾರದ ಒಗ್ಗಟ್ಟೋ ಕುತೂಹಲ ಹೆಚ್ಚಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎದುರು ಮಂಕಾಗಿದ್ದಂತ ರಾಜ್ಯ ಬಿಜೆಪಿ ಈಗ ಮೈ ಕೊಡವಿ ಮೇಲೇಳುವಂತ ಪ್ರಯತ್ನಕ್ಕೆ ಮುಂದಾಗಿದೆ. ಆಂತರಿಕ ಭಿನ್ನಮತ ಎದ್ದು ಕಾಣಿಸ್ತಾ ಇತ್ತು. ಬಂಡಾಯ ನಾಯಕರ ಮುನಿಸಿಗೂ ಮದ್ದೆರೆದು ಯಡಿಯೂರಪ್ಪ ಅಭಿಮಾನೋತ್ಸವ ಹೆಸರಲ್ಲಿ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ತುಂಬುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ರಾಜಕೀಯ ಸಾಧನೆ ಬಿಂಬಿಸುವಂತ ಅದ್ದೂರಿ ಸಮಾವೇಶಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಮುದಾಯ ಸ್ವಾಮೀಜಿಗಳನ್ನ ಸಮಾವೇಶಕ್ಕೆ ಕರೆತಂದು ಇದೊಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ವೇದಿಕೆ ಸಿದ್ಧತೆಗೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಮಾದರ ಚೆನ್ನಯ್ಯ ಗುರುಪೀಠದ ಹಿಂಭಾಗ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಬಿಜೆಪಿ ಶಾಸಕರು, ಸಂಸದರು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ವಿವಿಧ ಸಮುದಾಯಗಳ ಸ್ವಾಮೀಜಿಗಳು ಪಾಲ್ಗೊಂಡಿದ್ರು. ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಹಾದಿ ಮೆಲುಕು ಹಾಕುವಂತ ಕಾರ್ಯಕ್ರಮ ಇದಾಗಿದೆ. ಬಿಜೆಪಿಗೆ ಬೂಸ್ಟ್ ಯಾವ ರೀತಿ ಆಗ್ಬೋದು ಅಂತ ನೋಡಿದ್ರೆ, ರಾಜ್ಯದಲ್ಲಿ ಸೊರಗಿರುವಂತ ಬಿಜೆಪಿಗೆ ಒಂದು ಹಂತದಲ್ಲಿ ಶಕ್ತಿಯನ್ನ ತುಂಬಬಹುದು ಅಂತ, ಬಣ ರಾಜಕೀಯಕ್ಕೆ ಬ್ರೇಕ್ ಅನ್ನ ಹಾಕಿ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಇದೊಂದು ವೇದಿಕೆ ಆಗ್ಬೋದು, ಮುನ್ನಡಿ ಆಗ್ಬೋದು ಅಂತ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು, ಸಂಘಟನೆ, ಲಕ್ಷಾಂತರ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಒಂದು ವೇದಿಕೆ ಆಗ್ತಾ ಇದೆ. ಉತ್ತರ ದಕ್ಷಿಣ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಹೆಲ್ಪ್ ಆಗುತ್ತೆ ಅಂತ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಕೂಡ ತಯಾರಿ ಮಾಡಿಕೊಳ್ಳಿಕ್ಕೆ, ಕಾರ್ಯಕರ್ತರಿಗೆ ಇನ್ನಷ್ಟು ಹುಮ್ಮಸ್ಸನ್ನು ತುಂಬಲಿಕ್ಕೆ ಇದೊಂದು ಯೋಜನೆ ಆದಂತಾಗುತ್ತೆ ಅಂತ. ವಿರೋಧಿಗಳಿಗೆ ಸಂದೇಶವನ್ನು ಕೊಡೋದು, 2028ರ ಚುನಾವಣೆಗೆ ಮುನ್ನುಡಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಅಸಮಾಧಾನ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋದಕ್ಕೂ ಕೂಡ ಒಂದು ವೇದಿಕೆ ರೆಡಿ ಆಗ್ತಾ ಇದೆ. ಕಾರ್ಯಕ್ರಮದ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡ್ಕೊಂಬರೋಣ. ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಪಯಣ ತಮ್ಮ ಜೀವನದ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಯಾವತ್ತೂ ಕೂಡ ಧ್ವನಿಯನ್ನು ಎತ್ತಿದಂತ ಒಳ್ಳೆ ಮುಹೂರ್ತದಲ್ಲಿ ಈ ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನ ನಾವು ಮಾಡಿದ್ದೀವಿ. ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು. ಒಂದು ರೀತಿ ಈಗ ಚಿತ್ರದುರ್ಗ ಒಂಥರ ತವರು ಮನೆ ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪನ ಅನೇಕ ಹೋರಾಟಗಳಲ್ಲಿ ನಾವು ನೋಡಿದ್ದೇವೆ. ಇಬ್ಬರು ಶಾಸಕರಿದ್ದಂತ ಟೈಮಲ್ಲಿ ಕೂಡ ಯಡಿಯೂರಪ್ಪನವರು ಅವತ್ತು ಯಾವತ್ತೂ ಹೋರಾಟದಲ್ಲಿ ಹಿಂದೆ ಮಾತ್ರ ಸರಿಯುತ್ತಿದ್ದಿಲ್ಲ. ದಾವಣಗೆರೆ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಒಳಜಗಳ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಹಿರಂಗವಾಗಿ ಅಲ್ಲಿ ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿ. ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟಿಸಿದ್ದಕ್ಕೆ ಈಗ ಮತ್ತೊಂದು ತಂಡ ಸಿಡಿದೆದ್ದಿದೆ. ಅಷ್ಟೇ ಅಲ್ಲ, ಲೆಕ್ಕದ ಜೊತೆಗೆ ಕೌಂಟರ್ ಉಚ್ಚಾಟನೆ ಅಸ್ತ್ರ ಪ್ರಯೋಗ ಆಗಿದೆ. ದಾವಣಗೆರೆಯ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಉಚ್ಚಾಟನೆ ಪರ್ವ ನಡೀತಾ ಇದೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ ಟ್ರಸ್ಟಿಗಳೇ ಈಗ ಉಚ್ಚಾಟನೆ ಆಗಿದ್ದಾರಂತೆ. 3 ಟ್ರಸ್ಟಿಗಳನ್ನ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿ, ಟ್ರಸ್ಟಿ ಚಂದ್ರಶೇಖರ ಪೂಜಾರ, ಜ್ಯೋತಿ ಪ್ರಕಾಶ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ರಾಜ್ಯ ಪಂಚಮಸಾಲಿ ಸಂಘ ಬೈಲಾ 6.14 ಕಲಂ 23ರ ಅಡಿ ಉಚ್ಚಾಟನೆ ಮಾಡಲಾಗಿದೆ. ಟ್ರಸ್ಟಿಗಳಿಗೆ ಪ್ರಮುಖ ನಿರ್ಧಾರ ಕೈಗೊಳ್ಳಬೇಕಾದ್ರೆ ಸಂಘದ ಜೊತೆ ಚರ್ಚೆಯನ್ನ ಮಾಡಿ ಅನುಮತಿಯನ್ನ ಪಡೆಯಬೇಕು. ಟ್ರಸ್ಟ್ ಡೀಡ್ ನಿಯಮಾವಳಿ ಖಂಡಿಸಿ ಎಕ್ಸ್ ಸಬ್ಕಲಂ ಸಿ ಪ್ರಕಾರ ಸಂಘಕ್ಕೆ ಅಧಿಕಾರ ಇದೆ. ಟ್ರಸ್ಟ್ ಸದಸ್ಯರ ಮಧ್ಯೆ ವಿವಾದ ಉಂಟಾದಲ್ಲಿ ಸಂಘ ಸಮಾಜದ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಹೀಗಾಗಿ ಏಪ್ರಿಲ್ 13ರಿಂದ 3 ಟ್ರಸ್ಟ್ಗಳ ಉಚ್ಚಾಟನೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸಮಾಜ ಬಾಂಧವರು ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ, ಆದರೆ ಈ ಬೌನ್ಸರ್ಸ್ ಕರ್ಕೊಂಬಂದೆ, ರೌಡಿಗಳು ಕರ್ಕೊಂಬಂದೆ, ಅಯ್ಯೋ ರಾಮನೇ, ಇವರೆಲ್ಲ ಕಣಿಗೆ ಮುಂದೆ ಯಾವ ಬೌನ್ಸರ್ಸು ನಡೆಯೋದಿಲ್ಲ, ಯಾವ ರೌಡಿಗಳು ನಡೆಯೋದಿಲ್ಲ. ಸ್ವಾಮೀಜಿಗಳ ಮೇಲೆ ಏನಾದರೂ ಅಲ್ಲೇ ಆದರೆ ಅದು ನೀವೇ ಹೊಣೆಗಾರರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಮಾಜ ಬಾಂಧವರು ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ,
ನಮ್ಮ ಮತ್ತೊಂದು ಕಡೆ ನಾಳೆ ಸುದ್ದಿಗೋಷ್ಠಿ ನಡೆಸಲಿರುವಂತ ಹರಿಹರ ಪಂಚಮಸಾಲಿ ಮಠದ ಟ್ರಸ್ಟಿಗಳು ನಾಳೆ ಪೈಸೆ ಟು ಪೈಸೆ ಲೆಕ್ಕ ಕೊಡ್ತೀನಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. 8ರಿಂದ 2026ವರೆಗೂ ಪೈ ಟು ಪೈ ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನಿದೆ, ಆಸ್ತಿ ಏನಿದೆ, ಎಷ್ಟು ಕಲೆಕ್ಷನ್ ಆಗಿದೆ, ಯಾವುದ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾರಿಂದ ಬಂದಿದೆ, ಪೂರ ಪ್ರತಿಯೊಂದು ಲೆಕ್ಕನೂ ನಾವು ನಾಳೆ ಕೊಡ್ತಾ ಇದ್ದೇವೆ. ಮತ್ತು ಯಾರು ಏನು ಲೆಕ್ಕ ಕೇಳಿದ್ರಲ್ಲ ಅವ್ರಿಗೂ ಆಹ್ವಾನ ಮಾಡಿದ್ದೇವೆ, ಸ್ವಾಮೀಜಿಯವರಿಗೂ ಆಹ್ವಾನ ಮಾಡಿದ್ದೇವೆ. ಟಾಪ್ 18 ಸುದ್ದಿ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ನರಕದ ದೇಶ ಅಂತ ಹೇಳಿದ್ದಕ್ಕೆ ಟ್ರಂಪ್ ಒಬ್ಬ ಹುಚ್ಚ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹುಚ್ಚನಾಗಿರುವಂತ ಕಾರಣಕ್ಕೆ ಭಾರತದ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾನೆ ಅವನು. ಪ್ರಧಾನಿ ಮೋದಿ ಮತ್ತು ಕೇಂದ್ರದ ನಾಯಕರು ಟ್ರಂಪ್ ಬಗ್ಗೆ ಮಾತನಾಡಲ್ಲ, ಇದು ಸಾಕಷ್ಟು ಮುಜುಗರದ ವಿಚಾರ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ರೋಡ್ ಶೋವನ್ನ ಮಾಡಿದ್ರು. ರೋಡ್ ಶೋಗೂ ಮುನ್ನ ತಂತಾನಿಯಾ ಕಾಳಿಬರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. 300 ವರ್ಷಗಳ ಇತಿಹಾಸ ಇರುವಂತಹ ಕಾಳಿ ದೇವಸ್ಥಾನದಲ್ಲಿ ಮಾಂಸಾಹಾರ ಪ್ರಸಾದ ವಿಶೇಷ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಾಂಸಾಹಾರ ನಿಷೇಧ ಅಂತ ಟಿಎಂಸಿ ಚರ್ಚೆ ಬೆನ್ನಲ್ಲೇ ಮೋದಿ ಭೇಟಿ ಗಮನ ಸೆಳೆದಿದೆ. ಟಿಎಂಸಿ ಪರವಾಗಿ ಅರವಿಂದ್ ಕೇಜ್ರಿವಾಲ್ ಪ್ರಚಾರ ಮಾಡಿದ್ದು, ಪ್ರಧಾನಿ ಮೋದಿ ಪ್ರಾಮಾಣಿಕವಾಗಿ ಚುನಾವಣೆ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೋದಿಗೆ 3 ಸ್ನೇಹಿತರಿದ್ದು, ಒಬ್ರು ಇಡಿ, ಸಿಬಿಐ, ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ದಾರೆ. ಇನ್ನು ಚುನಾವಣೆಗೆ ಸೇನೆ ನಿಯೋಜನೆ ಮಾಡಲಿಕ್ಕೆ ಬಂಗಾಳಿಗರು ಟೆರರಿಸ್ಟ, ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ 7 ರಾಜ್ಯಸಭಾ ಸದಸ್ಯರ ವಿರುದ್ಧ ಕಾನೂನು ಕ್ರಮಕ್ಕೆ ಆಪ್ ಒತ್ತಾಯವನ್ನು ಮಾಡಿದ್ದಾರೆ. ಸಂಸದ ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್ ಸೇರಿದಂತೆ 7 ಸಂಸದರನ್ನ ಅನರ್ಹಗೊಳಿಸುವಂತೆ ಕೋರಿ ರಾಜ್ಯಸಭಾ ಅಧ್ಯಕ್ಷ ಸಿಪಿ ರಾಧಾಕೃಷ್ಣನ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾರಿ ಶಕ್ತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರವಾಗಿ ಕೇಂದ್ರ ಮತ್ತು ವಿಪಕ್ಷಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ವಿಪಕ್ಷಗಳ ವಿರುದ್ಧ ಬಿಜೆಪಿ 4 ರಾಜ್ಯಗಳಲ್ಲಿ ವಿಶೇಷ ಅಧಿವೇಶನ ನಡೆಸ್ತಾ ಇದೆ. ಬಿಜೆಪಿ ಆಡಳಿತ ಇರುವಂತಹ ಮಧ್ಯಪ್ರದೇಶ, ಹರಿಯಾಣ, ದೆಹಲಿ ಮತ್ತು ಒಡಿಶಾದಲ್ಲಿ ನಾಳೆ ವಿಶೇಷ ಅಧಿವೇಶನ ನಡೆಯಲಿದೆ. ಎಫ್ಬಿಐ ಮುಖ್ಯಸ್ಥ ಕಾಶ್ ಪಟೇಲ್ 2 ಬಾರಿ ಅರೆಸ್ಟ್ ಆಗಿದ್ದಂತ ವಿಚಾರ ಬಹಿರಂಗ ಮಾಡಿದ್ದಾರೆ. ಯುವಕನಾಗಿದ್ದಾಗ ವರ್ಜಿನಿಯಾದಲ್ಲಿ ಸಾರ್ವಜನಿಕವಾಗಿ ಮದ್ಯಪಾನ ಮಾಡಿದ್ದಕ್ಕೆ ಒಮ್ಮೆ ಅರೆಸ್ಟ್ ಆಗಿದ್ದು, ಆ ಬಳಿಕ ನ್ಯೂಯಾರ್ಕ್ನಲ್ಲಿ ಕಾನೂನು ವಿದ್ಯಾರ್ಥಿ ಆಗಿದ್ದಾಗ ಒಮ್ಮೆ ಪಬ್ಲಿಕ್ ಪ್ಲೇಸ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಕ್ಕೆ ಬಂಧನ ಆಗಿದ್ರಂತೆ. ಈ ವಿಚಾರ ಎಫ್ಬಿಐ ನಿರ್ದೇಶಕ ಸ್ಥಾನಕ್ಕೆ ಕುತ್ತು ತರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮೇ 9ರಂದು ಮಾಜಿ ಸಿಎಂ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಚಿತ್ರದುರ್ಗದಲ್ಲಿ ಧ್ವಜ ಪೂಜೆ, ಗೋಪೂಜೆ, ಭೂಮಿ ಪೂಜೆಯನ್ನು ಮಾಡಲಾಯಿತು. ಭೂಮಿ ಪೂಜೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹಾವೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅನಾವರಣ ಮಾಡಿದ್ರು. ಆದರೆ ಒಳ ಮೀಸಲಾತಿ ಪರಿಣಾಮ ಜನರು ಬಾರದೆ ಕುರ್ಚಿಗಳು ಖಾಲಿ ಆಗಿದೆ ಅಂತ ರಾಜುಗೌಡ ಆರೋಪವನ್ನು ಮಾಡಿದ್ದಾರೆ. ಸ್ವಾವಲಂಬಿ ಸಾರಥಿ ಯೋಜನೆ ಕುರಿತು ನ್ಯೂಸ್ 18 ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ 18 ಸುದ್ದಿ ಆಧರಿಸಿದಂತ ಸರ್ಕಾರಕ್ಕೆ ಚಾಟಿಯನ್ನು ಕೂಡ ಬೀಸಿತ್ತು. ಈಗ ಅದೇ ವಿಚಾರವನ್ನ ಇಟ್ಕೊಂಡು ರಾಜ್ಯ ಬಿಜೆಪಿ ಟ್ವೀಟ್ ಅನ್ನು ಕೂಡ ಮಾಡಿದೆ. ಬಡವರ ಕನಸನ್ನ ಸಿದ್ದರಾಮಯ್ಯ ಸರ್ಕಾರ ನುಚ್ಚು ನೂರು ಮಾಡಿದ್ದು, ಸಿಎಂ ಹಸ್ತಾಂತರಿಸಿದಂತ ಯೋಜನೆ ಫಲಾನುಭವಿಗಳಿಗೆ ತಲುಪಿಲ್ಲ ಅಂತ ಟೀಕಿಸಿದೆ. ಬೆಂಗಳೂರಿನ ಕಲ್ಯಾಣ ಮಂಟಪದಲ್ಲಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಲಾಗಿದೆ. ಆವಲಹಳ್ಳಿಯ ಎಸ್ಡಿಪಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 22ರಂದು ಕಳ್ಳತನ ನಡೆದಿದೆ. ಅಮೆರಿಕದಲ್ಲಿ ವೈದ್ಯ ಆಗಿರುವಂತಹ ಶ್ರೀದೇವಿ ದೂರನ್ನ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪಿ ಚನ್ನಯ್ಯ ಗಾರಿಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟವನ್ನು ಮಾಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಕಟವಾದ 5 ಗಂಟೆಗಳಲ್ಲೇ ಎಚ್ಚೆತ್ತಂತ ಅಧಿಕಾರಿಗಳು ಫಿಲ್ಟರ್ ಘಟಕ ದುರಸ್ತಿ ಕಾರ್ಯ ಆರಂಭ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಂಘರ್ಷದಿಂದ ಆಂಧ್ರಪ್ರದೇಶದಲ್ಲಿ ತೀವ್ರವಾಗಿ ಇಂಧನ ಕೊರತೆ ಉಂಟಾಗಿದೆ. ಇಂಧನ ಸಿಗದ ಕಾರಣಕ್ಕೆ ಆಂಧ್ರಪ್ರದೇಶದಾದ್ಯಂತ 421 ಪೆಟ್ರೋಲ್ ಬಂಕ್ಗಳನ್ನು ಮುಚ್ಚಲಾಗಿದೆ. ಇಂಧನ ಸಮಸ್ಯೆ ಬಗೆಹರಿಸುವಂತೆ ಸಿಎಂ ಚಂದ್ರಬಾಬು ನಾಯ್ಡು ಸೂಚನೆಯನ್ನು ಕೊಟ್ಟಿದ್ದಾರೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ದುರಂತವೊಂದು ತಪ್ಪಿದೆ. ಟೇಕ್ ಆಫ್ ವೇಳೆ ಎಂಜಿನ್ ವೈಫಲ್ಯದಿಂದ ಸ್ವಿಸ್ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ 6 ಮಂದಿ ಗಾಯಗೊಂಡಿದ್ದಾರೆ. ತುರ್ತು ದ್ವಾರಗಳ ಮೂಲಕ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ. ಉಡುಪಿ ಸಿಟಿ ಬಸ್ ನಿಲ್ದಾಣದ ಸಮೀಪ ಇರುವಂತಹ ಖಾದರ್ ಕಮರ್ಷಿಯಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕ್ಷಣಾರ್ಧದಲ್ಲಿ ಇಡೀ ಕಟ್ಟಡಕ್ಕೆ ವ್ಯಾಪಿಸಿತ್ತು. ಬೆಂಕಿಯ ಕೆನ್ನಾಲಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ನೀಲಾದ್ರಿ ರಸ್ತೆ ಬಳಿ ಇರುವಂತಹ ಖಾಲಿ ಜಾಗದಲ್ಲಿ ಬೆಂಕಿ ಧಗಧಗ ಹೊತ್ತಿ ಉರಿದಿದೆ. ಘಟನೆ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾದ ಕೈವಾಡ ಇರುವಂತದ್ರ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ.